ನಮಸ್ಕಾರ ಬಂಧುಗಳೇ, ಕಲರ್ಸ್ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮದುವೆ ಮನೆಗಳಲ್ಲಿ ಹಾಗೂ ರಿಸೆಪ್ಷನ್ನಲ್ಲಿ ಪಾರ್ಟಿಗಳಲ್ಲಿ ಬರ್ತ್ಡೇ ಪಾರ್ಟಿಗಳಲ್ಲಿ ಮಾಡ್ತಕ್ಕಂಥ ಅಕ್ಕಿ ರೊಟ್ಟಿ ಮತ್ತು ಅದಕ್ಕೊಂದು ಬದನೆಕಾಯಿ ಗೊಜ್ಜು, ಚಪಾತಿ, ಪೂರಿ, ಗೀ ರೈಸ್ಗೆ ಎಲ್ಲದಕ್ಕೂ ಒಳ್ಳೆ ಅದ್ಭುತವಾದ ಕಾಂಬಿನೇಷನ್. ದೋಸೆಗೂ ಜೊತೆಗೂ ಅಷ್ಟೇ. ಬನ್ನಿ ಶುರು ಮಾಡೋಣ. ಬಂಧುಗಳೇ ನೋಡಿ, ಇವತ್ತು ಬದನೆಕಾಯಿ ಗೊಜ್ಜಿಗೆ ಗುಂಡು ಬದನೆಕಾಯಿ ತೊಗೊಳ್ಳಿ. ನೋಡಿ, 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. ನಾವು ಇವತ್ತು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಒಂದು 50 ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ. ಈ ಎಣ್ಣೆಕಾಯಿ ಗೊಜ್ಜಿಗೆ ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ಡಯಟ್ ಮಾಡೋರಿಗೆ ಆಗಲ್ಲ ಇದು. ಇಷ್ಟು ಚಕ್ಕೆ ಹಾಕ್ತಾ ಇದ್ದೀನಿ. ಒಂದು 5-6 ಏಲಕ್ಕಿ ಹಾಕಿ, 4 ಲವಂಗ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಬೇಡಿ ಲವಂಗನ, ಗಂಟ್ಲಿಗೆ ಖಾರ ಆಗುತ್ತೆ. 2 ಈರುಳ್ಳಿ ಹಾಕಿದ್ದೀನಿ. ಈ ಫ್ರೈ ಮಾಡೋಣ. ನೋಡಿ, ಶಕ್ತಿ ಇರೋರು ಅಥವಾ ಮನೆಯಲ್ಲಿ ಗೋಡಂಬಿ ಇದ್ದರೆ ಗೋಡಂಬಿ ಹಾಕಿ, ಥಿಕ್ನೆಸ್ ಬರುತ್ತೆ ಗೋಡಂಬಿ ಹಾಕಿದ್ರೆ, ಹಾಗೆ ಬಹಳ ರುಚಿ ಕೂಡ ಬರುತ್ತೆ. ಗೋಡಂಬಿ ಇಲ್ಲ ಅಂದರೆ ಹುರ್ಗಡ್ಲೆ ಹಾಕಿ. ನಾನು ಸ್ವಲ್ಪ ಗೋಡಂಬಿ ಜೊತೆಗೆ ಸ್ವಲ್ಪ ಹುರ್ಗಡ್ಲೆನೂ ಹಾಕ್ತಾಯಿದ್ದೀನಿ. ಬರೀ ಹುರ್ಗಡ್ಲೆ ಬೇಕಾದರೂ ಹಾಕ್ಕೋಬೋದು. ನೋಡಿ, ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ 1-1.5 ಸ್ಪೂನು ಹಾಕ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. 2 ಸ್ಪೂನು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಈ ಹಂತದಲ್ಲಿ ಸ್ವಲ್ಪ ತೆಂಗಿನಕಾಯಿ, ಅರ್ಧ ಹೋಳು ತೆಂಗಿನಕಾಯಿ ತುರಿ. ಇದಕ್ಕೆ ಒಂದು ಅರ್ಧದಷ್ಟು ಅಂದರೆ 2 ಟೊಮೆಟೊ ಇಲ್ಲಿ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಘಾಟ್ ಬರಬಾರ್ದು ಅಂತ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 2.5 ಸ್ಪೂನು ಧನಿಯಾ ಪುಡಿ ಹಾಕಿ, ಅರಿಶಿನ ಹಾಕಿ. ಅರಿಶಿನ ನೀವೆಲ್ಲ ಅಡುಗೆಗೂ ಬೇಕಾದ ಹಾಕಬೇಕಾದಂಥ ಅಡುಗೆಗಳಿಗೆಲ್ಲ ಅರಿಶಿನ ಹಾಕಿದ್ರೆ ಆ್ಯಂಟಿಬಯೋಟಿಕ್, ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಯಾವುದಾರ ವಿಧದಲ್ಲಿ ಅರಿಶಿನವನ್ನು ನೀವು ಉಪಯೋಗಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಸಾಕು, ಈಗ ಫ್ರೈ ಆಗಿದೆ. ಇದನ್ನ ಆಫ್ ಮಾಡಿಬಿಟ್ಟು ಆರಿದ ಮೇಲೆ ನಾವು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ತಣ್ಣಗಾಗಿದೆ. ಮಸಾಲೆನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕ್ಬಿಟ್ಟು ಹುಣಸೆಹಣ್ಣು ಹಾಕಿ ರುಬ್ಕೊಂಬರೋಣ. ಇದಕ್ಕೆ ಹುಣಸೆಹಣ್ಣು ಹಾಕಿದ್ರೆ ರುಚಿ. ಸ್ವಲ್ಪ ಹುಣಸೆಹಣ್ಣು ಒಂಚೂರು ಮುಂದಾಗಿದ್ದರೆ ಬಹಳ ಚೆನ್ನಾಗಿರುತ್ತೆ ಇದು ಗೊತ್ತು. ನೋಡಿ, 1 ಸಣ್ಣ ನಿಂಬೆಹಣ್ಣು ಸೈಜು ಹುಣಸೆಹಣ್ಣು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಸಲ ನೈಸಾಗಿ ರುಬ್ಕೊಳ್ಳಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀವಿ. 100 ಗ್ರಾಮ್ ಎಣ್ಣೆ ಹಾಕಿದ್ದೀವಿ. ನೋಡಿ, ಈರುಳ್ಳಿ, 1 ದೊಡ್ಡ ಈರುಳ್ಳಿ ಕಟ್ ಮಾಡಿದ್ದೀವಿ ಸಣ್ಣಗೆ, ಅದನ್ನು ಕೂಡ ಹಾಕ್ತಾಯಿದ್ದೀವಿ. ನೋಡಿ, ಕನ್ನಡಿ ಬಣ್ಣ ಬಂದರೆ, ಕನ್ನಡಿ ಶೈನಿಂಗ್ ಬಂದರೆ ಸಾಕು. ಆ ಮಟ್ಟಕ್ಕೆ ಹುರ್ಕೊಳ್ಳಿ. 1/4 kg ಬದನೆಕಾಯಿ ನೆನೆಸಿಟ್ಟಿದ್ವಿ, ತೊಳೆದು ಅದು ಹಾಕ್ತಾಯಿದ್ದೀನಿ. 2 ಕ್ಯಾಪ್ಸಿಕಮ್ ಹಾಕಿದ್ದೀನಿ ನಾನು. ಕ್ಯಾಪ್ಸಿಕಮ್ ಬೇಕು ಅಂದರೆ ಒಂಚೂರು ದೊಡ್ಡದಾಗಿ ಬಾಯಿಗೆ ಸಿಗಬೇಕು ಅಂತಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೋದು. 2 ಟೊಮೆಟೊ ಹಾಕಿದ್ದೀನಿ. ಮಸಾಲೆಗೆ ಬೇರೆ ಟೊಮೆಟೊ ಹಾಕಿದ್ದೀನಿ. ಮಸಾಲೆಗೆ ಟೊಮೆಟೊ ಫ್ರೈ ಮಾಡಿ ಚೆನ್ನಾಗಿ ಹಸಿಕಲ ವಾಸನೆ ಬರಬಾರ್ದು ಅಂತ ಅಂದ್ಬಿಟ್ಟು ಇದಕ್ಕೂ ಅಷ್ಟೇನೆ ಟೊಮೆಟೊ ಹಾಕಿ ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಆ ಟೊಮೆಟೊ ಚೆನ್ನಾಗಿ ಬೇಯಲಿ ಅಂತ. ಆಮೇಲೆ ಮಸಾಲೆ ಹಾಕಿದ್ಮೇಲೆ ಇನ್ನು ಸ್ವಲ್ಪ ಉಪ್ಪನ್ನು ಹಾಕಿ. ಇದಕ್ಕೆ ಬೆಲ್ಲ ಎಲ್ಲ ಹಾಕಬಾರ್ದು, ಬೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ನೀರನ್ನು ಹಾಕಿ ಅದು ಬೇಯೋಕ್ಕೆ ಸ್ವಲ್ಪ ಬೇಯಲಿ. ಬೆಂದ ಮೇಲೆ ನಾವು ಮಸಾಲೆ ಹಾಕೋಣ. ನೋಡಿ, ಒಂದು 10 ನಿಮಿಷ ಆಗಿದೆ, ಬೆಂದಿದೆ. ಈಗ ನೋಡಿ, ಮಸಾಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಯಾಕೆಂದರೆ ಹುರುಗಡ್ಲೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಗಟ್ಟಿಯಾಗುತ್ತೆ. ನಾವು ಇನ್ನು ಸ್ವಲ್ಪ ನೀರು ಬಿಡೋಣ, ಯಾಕೆಂದರೆ ಕುತ್ತು ಆ ಎಣ್ಣೆ ಬಿಡಬೇಕಲ್ಲ, ಎಣ್ಣೆ ಹಾಕಿದ್ದೀವಲ್ಲ, ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬದನೆಕಾಯಿ ಗೊಜ್ಜು ರೆಡಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಎಣ್ಣೆ ಬಿಡ್ತು ಅಂತಂದರೆ ಗೊಜ್ಜು ತುಂಬ ಚೆನ್ನಾಗಾಗಿದೆ. ಆಫ್ ಮಾಡೋಣ. ನೋಡಿ ಹೇಗಿದೆ, ಚೆನ್ನಾಗಿದೆಯಾ, ಸೂಪರಾಗಿದೆ ಅಂತ ನಾನು ಅನ್ಕೋತೀನಿ. ನಾನು ಅಂದ್ಕೊಳ್ಳೋದಲ್ಲ, ನೀವು ಅಂದ್ಕೋಬೇಕು, ನೀವು ಮಾಡಬೇಕು. ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಇದರ ಜೊತೆ ಅದ್ಭುತವಾದ ಒಂದು ಅಕ್ಕಿ ಹಿಟ್ಟಿನ ರೊಟ್ಟಿ, ಮಸಾಲ ರೊಟ್ಟಿ ಮಾಡಿ, ಪ್ಲೈನ್ ರೊಟ್ಟಿ ಅಲ್ಲ, ಮಸಾಲ ರೊಟ್ಟಿ. ನೋಡಿ, ಅಕ್ಕಿ ರೊಟ್ಟಿಗೆ 1/4 kg ಅಕ್ಕಿ ಹಿಟ್ಟಿದೆ. ಒಂದು 5-6 ರೊಟ್ಟಿ ಆಗುತ್ತೆ. 2 ಹಸಿಮೆಣಸಿನಕಾಯಿ ಹಾಕಿದೆ ಕಟ್ ಮಾಡಿ, ಸ್ವಲ್ಪ ಕ್ಯಾರೆಟ್ ತುರಿ, ಅರ್ಧ ಹೋಳಿಗಿಂತ ಸ್ವಲ್ಪ ಕಮ್ಮಿ ತೆಂಗಿನಕಾಯಿ, ತುರಿದ ಈರುಳ್ಳಿನ
ಕೊಬ್ಬರಿ ತುರಿಯೋ ಮಣ್ಣಲ್ಲಿ ತುರ್ಕೊಂಡಿದ್ದು ನವಿಲುಕೋಸು ತುರಿದಿರೋ ನವಿಲುಕೋಸು ಹಾಕಿದ್ದೀನಿ ನೋಡಿ. ಜೀರಿಗೆ ಒಂದೂವರೆ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಸಾಕು. ಚಿಕ್ಕದಾಗಿ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪು, ಬೇಕು ಅಂದರೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 4 ಚಮಚದಷ್ಟು, ಬೇಕಾದಷ್ಟು ಉಪ್ಪು ಸ್ವಲ್ಪ ನೋಡಿ ಹಾಕಿ ನೀರನ್ನ. ಏಕೆಂದರೆ ತರಕಾರಿಲಿ ನೀರು ಬಿಡುತ್ತಲ್ಲ, ಈರುಳ್ಳಿಲಿ ಮತ್ತು ನೂಕೋಲಲ್ಲಿ ಬಿಡೋದ್ರಿಂದ ನೀರು ಬಿಡೋದ್ರಿಂದ ನೀರನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ ನೋಡಿ. ಬಿಸಿಯಾಗಿರೋದ್ರಿಂದ ಬಿಸಿನೀರು ಹಾಕಿರ್ತಿರಲ್ಲ, ಸಡನ್ನಾಗಿ ಕೈನ ಹಾಕ್ಕೊಳ್ಳಿ. ಅಂಗಡಿಯಲ್ಲಿ ಸಿಕ್ಕೋ ಅಕ್ಕಿ ಹಿಟ್ಟಾದರೂ ಆಗುತ್ತೆ, ಅಥವಾ ನಿಮ್ಮ ಸೊಸೈಟಿ ಅಕ್ಕಿನ ಒಂದು ಸಲ ತೊಳೆದು ಒಣಗಾಕಿ ಮಿಲ್ ಮಾಡಿಸಿಟ್ಕೊಂಡ್ರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಹದಕ್ಕೆ ನೀವು ಅಕ್ಕಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ. ಈ ಅಳತೆಗೆ ಅಂದರೆ ಈ ಬಾಳೆ ಎಲೆ ಎಷ್ಟಿದೆಯೋ ಅಷ್ಟಾಗಲಿಕ್ಕೆ. ನೀವು ಪ್ಲಾಸ್ಟಿಕ್ ಕವರ್ ಇದ್ದರೆ ಎಷ್ಟಾಗಲ ಇದೆಯೋ ಇಷ್ಟು ಹಂಚಿನ ಅಷ್ಟಾಗ್ಲಿಕ್ಕೂ ಬೇಕಾದ್ರೆ ತಟ್ಬೋದು, ಚೆನ್ನಾಗಿ ಬರುತ್ತೆ. ಈ ನೋಡಿ, ನಾನು ಈ ಬಾಳೆ ಎಲೆ ಸೈಜ್ಗೆ ಸ್ವಲ್ಪ ಚಿಕ್ಕದಾಗೆ ನಾನು ಉಂಡೆ ಮಾಡ್ಕೊತಾಯಿದ್ದೀನಿ. 1000 ಜನಕ್ಕಾದರೂ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಡು. ಏಕೆಂದರೆ ದೊಡ್ಡ ತವ ಇರುತ್ತೆ, ಒಂದು ಸಲಕ್ಕೆ ನಾವು 35-40 ರೊಟ್ಟಿ ಬೇಯಿಸ್ತೀವಿ. ಆ ಥರದ್ದು 2-3 ಇದ್ದರೆ 1000 ಎರಡು ಇದ್ದರೂ ಸಾಕು, 1000 ಜನಕ್ಕೆ ಆರಾಮಾಗಿ ಅಕ್ಕಿ ರೊಟ್ಟಿ ಕೊಡ್ಬೋದು. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನ ಹೀಗೆ ನೀಟಾಗಿ ಸವರ್ಕೊಳ್ಳಿ. ಈ ಥರ ಎಣ್ಣೆ ಕವರ್ ಇದ್ದರೆ, ಪ್ಲಾಸ್ಟಿಕ್ ಕವರು ಈ ಥರ ಕಟ್ಟೋದಕ್ಕೆ ನಿಮಗೆ ಈಸಿಯಾಗಿ ಬರುತ್ತೆ. ನಿಮಗೆ ಎಷ್ಟು ತೆಳು ಬೇಕಾದ್ರೂ ಮಾಡ್ಕೊಬೋದು ಈ ಥರ ಕವರ್ ಇದ್ದರೆ. ಒಬ್ಬಟ್ಟು ಪೇಪರ್ನ ಅವಶ್ಯಕತೆಯೇ ಇಲ್ಲ ನೋಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ನೀಟಾಗಿ ಬಂದಿದೆ. ಬೇಕು ಅಂದರೆ ಅಷ್ಟರ ಪುಡಿ ಒಂಚೂರು ಹಾಕ್ಕೋಬೋದು, ಏನು ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ. ರೊಟ್ಟಿ ತಟ್ಟೋದಕ್ಕೆ ಈಗ ಪೇಪರ್ ಬರ್ತಾಯಿದೆ, ಅದರಲ್ಲಿ ತಟ್ಬೋದು. ಇದಾದರೆ ಹೋಳಿಗೆ ಪೇಪರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಶೇಪು, ಮತ್ತು ಈಸಿಯಾಗಿ ಬರುತ್ತೆ. ಏನು ನಿಮಗೆ ರಿಸ್ಕ್ ಇಲ್ದಲೇ ರೊಟ್ಟಿ ಬರುತ್ತೆ. ಶುಗರ್ ಪೇಷಂಟ್ಸ್ಗೆ ರಾಗಿ ತುಂಬ ಒಳ್ಳೆಯದು. ಹಾಗೆ ಜೋಳದ ಹಿಟ್ಟು ಕೂಡ ನೀವು ಇದೇ ರೀತಿ ಇದೇ ವಿಧಾನದಲ್ಲಿ ರಾಗಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಎಲ್ರಿಗೂ ಗೊತ್ತಿರುತ್ತೆ, ಆದರೂ ನಾವೊಂದು ಮಾತು ಹೇಳ್ತೀವಿ ಅಷ್ಟೇ. ಆಗಿದೆ ನೋಡಿ, ಅದ್ಭುತವಾದಂಥ ಅಕ್ಕಿ ರೊಟ್ಟಿ ಹಾಗೂ ಬದನೆಕಾಯಿ ಎಣ್ಗಾಯಿ ಗೊಜ್ಜು. ಆರ್ಟಿಫಿಷಿಯಲ್ ಕಲರ್ಸು, ಸೋಡಾ, ಅಜಿನೋಮೋಟ ಇಂಥದ್ದುಗಳಿಂದ ಆದಷ್ಟು ದೂರವಿರಿ. ಆರೋಗ್ಯಕ್ಕೆ ಪೂರಕವಾದಂತಹ ಪದಾರ್ಥಗಳನ್ನು ದಯವಿಟ್ಟು ಮಾಡಿಕೊಂಡು ಊಟ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಅದ್ಭುತವಾಗಿ ಬಂದಿದೆ. ಸಾಫ್ಟ್ ಇಲ್ಲ ಅಂದರೆ ಹಿಂಗೆ ಅರಿಯೋಕ್ಕೆ ಆಗೋಲ್ಲ, ನಿಮಗೆ ಗಟ್ಟಿ ಇರುತ್ತೆ ನೋಡಿ. ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಬದನೆಕಾಯಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬದನೆಕಾಯಿ ಜೊತೆ ತೊಗೋಬೇಕು. ಅದ್ಭುತವಾಗಿದೆ. ಹೋಳಿ ಖಾರ ಎಲ್ಲ ಹದವಾಗಿದೆ. ನೀವು ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಪ್ಡೇಟ್ ಮಾಡಿ.